ಈಗ ಪಾತ್ರೆಗೆ ಇಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟು ನಾನು ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ. ನೀವು ಮೆಜರ್ಮೆಂಟಿಗೆ ಏನು ಮಾಡಿರಿ, ಒಂದೇ ಥರದ ಬಟ್ಲನೇ ತೊಗೊರಿ. ಯಾವ ಬಟ್ಲೆ ರವೆ ಅಂತ ತೊಗೊಂಡಿರ್ತಾರಲ್ಲ ಅದ್ರ ಬಟ್ಲೇ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೋತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ನೀವು 1 ಬಟ್ಲು ರವೆ ಹಾಕಿದಂದ್ರೆ ಅದರಲ್ಲಿ ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕಿರಿ. 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನಾನು. ನೋಡಿ, ಮೆಜರ್ಮೆಂಟನ್ನು ಕರೆಕ್ಟಾಗಿಯೇ ಹಾಕಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮೊಸರು, ನೀರು, ರವೆ ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಇದು ಏನಾಗೈತೆ, ನೀಟಾಗಿ ಮಿಕ್ಸ್ ಆಗೈತೆ. ನೋಡಿ, ಇದೇ ರೀತಿನೇ ಇರಬೇಕು. ಈಗ ಇಷ್ಟನ್ನೇ ನೀರು ಹಾಕ್ರಿ. ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳಕ್ಕೆ ಬರ್ತದೆ. ಈಗ ಇದು ರವೆ ಏನಾಗಲಿ ರೀ ಚೆನ್ನಾಗಿ ನೆನೆಲಿ. ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ, ಒಂದು ಅರ್ಧ ಸ್ಪೂನಾಗಷ್ಟೇ ಸಾಸಿವೆ ಜೀರಿಗೆ 2 ಮಿಕ್ಸ್ ಅದಾವ್ರಿ, ಅವನ್ನ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಲೈಟ್ಗಾಗಿ ಕೆಂಪಗಾಗಲಿ ರೀ. ನೋಡಿ, ಈ ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡೋಕ್ಕೆ ನೋಡಿ ನಾನಿಲ್ಲಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೂ ಹಾಕಿರಿ. 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲ ಮೆಣಸಿನ್ಕಾಯಿ ಖಾರ ಅನ್ನಿಸ್ತಾವೆ, ಮಕ್ಕಳು ತಿಂತಾವಂದ್ರೆ ನೀವು ಸ್ಕಿಪ್ನ ಮಾಡ್ಬೋದು. 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ತುರಿದು ಬಿಟ್ಟಾದರೂ ಹಾಕ್ಬೋದು. ಮತ್ತು ಇಲ್ಲಿ ಬೇರೆ ವೆಜಿಟೇಬಲ್ಸ್ ನಿಮ್ಗೆ ಯಾವುದೇ ಬೇಕಂದ್ರೆ ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು ಯಾವುದನ್ನಾದ್ರೂ ಹಾಕೋಬೋದು. ಈಗ ಅದನ್ನು ಹೈ ಫ್ಲೇಮ್ನಲ್ಲಿಟ್ಟೇ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈ ರೀತಿ ಬೇಯಿಸ್ಬಿಟ್ಟು ಹಾಕಿರೋ ಟೇಸ್ಟೂ ಚೆನ್ನಾಗಿ ಬರ್ತದೆ. ಮತ್ತು ಮಾಯ್ಶ್ಚರ್ ಎಲ್ಲ ಹೋಗಿ ಹಿಟ್ಟು ಏನಾಗಲ್ಲ ರೀ, ಅವಾಗ ವೆಜಿಟೇಬಲ್ಸ್ ಎಲ್ಲ ನೀರು ಬಿಟ್ಟು ತೆಳುವಾಗಲ್ಲ ರೀ. ಅದಕ್ಕೆ ಆದಷ್ಟು ಬೇಯಿಸ್ಬಿಟ್ಟು ಹಾಕ್ರಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಈ ಕಡೆ 10 ನಿಮಿಷ ಆಗ್ಯದ್ರಿ. ರವೆನೂ ನೆನೆದದ್ರಿ. ನೋಡಿ, ರವೆ ನೆನೆದು ಮೊಸರು ನೀರನ್ನು ಹಿರ್ಕೊಂಡು ಇನ್ನೂ ಗಟ್ಟಿಯಾಗ್ಯದ ನೋಡ್ರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ. ನಾನು ರವೆಯಿಂದ ಇವತ್ತು ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕಂತನೂ ಗೊತ್ತಾಗಲ್ಲ. ಕಡಿಮೆ ಸಮಯದಲ್ಲೇ ನೀವು ಇದನ್ನು ಏನು ಮಾಡ್ಬೋದು, ರೆಡಿ ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು 2 ಸ್ಪೂನ್ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡಿ, ಯಾವ ರೀತಿ ಇರಬೇಕಂತನೂ ತೋರಿಸ್ತೀನಿ ರೀ. ತುಂಬಾ ತೆಳು ಮಾಡ್ಕೋಬಾರ್ದು ರೀ ಇದನ್ನು. ಈಗ ಇದಕ್ಕೆ ಇನ್ನೂ ಹೊರಗನು ಉಪ್ಪು ಹಾಕಿಲ್ಲ. ಈ ಉಪ್ಪನ್ನು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿದು ಒಳಗಡೆಯಿಂದ ಉಮ್ಗೋಯ್ತದೆ ರೀ. ಇಲ್ಲ ನಮಗೇನೋ ನಡೀತದೆ ಅಂದರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಏನೋ ಅನ್ನಾದ್ರೂ ಹಾಕೋಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ. ಇದೇ ರೀತಿಯೇ ಇರಬೇಕು. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈಗ ಆಲ್ರೆಡಿ ಫಡ್ಡಿನ ಮಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಹಾಕಿನಿ. ನೋಡಿ, ಇಲ್ಲಿ ನಾನು ಸ್ಟಿಕ್ ಏನು ಬಳಸ್ತಾ ಇಲ್ಲ. ಇಲ್ಲಿ ಬೀಡಿನ ಫಡ್ಡಿನ ಮಣೆಯಲ್ಲಿನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮತ್ತು ಕಡಿಮೆ ಎಣ್ಣೆ ಬಳಸಿ ಮಣೆಯಲ್ಲಿ. ಬೆಳಗ್ಗೆ ನಾವು ಏನು ವಿಚಾರ ಮಾಡ್ತಿರ್ತೀವಿ, ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು, ಅಥವಾ ಮತ್ತು ಮಾಡಿದ್ರು ಹೆಲ್ದಿನೂ ಇರಬೇಕು, ಕಡಿಮೆ ಎಣ್ಣೆನೂ ಇರಬೇಕು, ಮಕ್ಕಳಿಗೆ ಬಾಕ್ಸಿಗೂ ಆಗ್ತಿರಬೇಕು. ಆ ರೀತಿಯನ್ನು ನಾವು ಯೋಚನೆ ಮಾಡ್ತಿರ್ತೀವಿ. ಈ ರೀತಿ ನೀವು ಗಡಿಬಿಡಿಯಲ್ಲಿ ಏನು ಮಾಡ್ಕೋಬೋದು, ಕಡಿಮೆ ಸಮಯದಿಂದ ಈ ರವೆಯಿಂದ ಫಡ್ಡನ್ನು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪನೂ ಹಾಕೋಬೋದು. ನೋಡಿ, ನಾನು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸೋಣ. ಒಂದು 2 ರಿಂದ 3 ನಿಮಿಷ ಬೇಕು ರೀ ಬೇಯ. ನೋಡಿ, ಈಗ ತಿರುಗಿಬಿಟ್ಟು ತೊಗೊಳ್ಳೋಣ. ನೋಡಿ, ಎಷ್ಟು ಕೆಂಪಗಾಗ್ಯಾವ ನೋಡಿರಿ. ಎಷ್ಟು ಚೆನ್ನಾಗಿ ಫಡ್ ಮಾಡ್ಬೇಕಂದ್ರೆ ಅಕ್ಕಿ, ಬೇಳೆ, ಸಾಬೂದನ್ನ ನೆನೆ ಹಾಕಿ ರುಬ್ಬಿ ಫರ್ಮೆಂಟೇಷನ್ ಮಾಡಿನೂ ಮಾಡ್ಬೋದು. ಅದಕ್ಕೆ ತುಂಬಾ ಟೈಮ್ ಆಗ್ತದೆ. ಇದಕ್ಕೆ ಕಡಿಮೆ ಸಮಯದಲ್ಲಿನೇ ನೀವು ಈ ರೀತಿ ಚೆನ್ನಾಗಿ ಫಡ್ ಮಾಡ್ಕೋಬೋದು. ನೋಡಿ, 2 ಸೈಡ ಬೇದಾವ್ರಿ. ನೋಡಿ, ಎಷ್ಟು ಕೆಂಪಗಾಗ್ಯಾವಂದ್ರೆ ಎಷ್ಟು ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಅಥವಾ ರವೆಯಿಂದ ನೀವು ಉಪ್ಪಿಟ್ಟನ್ನು ಬಿಟ್ಬಿಟ್ಟು ಮತ್ತು ರವೆ ದೋಸೆಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಯಾವ ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಿ ಸರಿ. ನೋಡಿ, ಒಂಚೂರು ಆರ್ಲಿ ರೀ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದವು ನೋಡ್ರೇ. ಇವು ರವೆಯಿಂದ ಮಾಡಿರೋದು ಅನಿಸೋದೂ ಇಲ್ಲ ರೀ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿ. ನಾನು ನಿಮಗೆ ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ. ಸೌಂಡ್ರಿಂದನೇ ಗೊತ್ತಾಗುತ್ತೆ ತುಂಬಾ ಕ್ರಿಸ್ಪಿ. ನೋಡಿ, ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ, ಮುರಿಯೋ ಮುಂದೆನೂ ಸೌಂಡ್ದಿಂದ ಗೊತ್ತಾಯ್ತಲ್ಲ. ನೋಡಿ, ಈಗ ನಾನು ಇಲ್ಲಿ ಸ್ವಲ್ಪನೇ ಚಿಟಿಕೆ ಸೋಡಾನ ಹಾಕ್ಕೊಂಡಿದ್ದೀನಿ. ಏನೋ ಹಾಕ್ಕೊಂಡ್ರೆ ಇದಕ್ಕಿಂತನೂ ಸಾಫ್ಟಾಗಿ ಬರ್ತಿರ್ಬೋದು, ಆದರೆ ಏನೋ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ಅದಕ್ಕೆ ನಾನು ಏನೂ ಹಾಕಿಲ್ಲ. ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರೆ ಏನಾಗ್ತದೆ ರೀ, ಬ್ರೇಕ್ಫಾಸ್ಟು ರೆಡಿ ಆಗ್ತದೆ. ಈ ರವೆಯಿಂದ ಮಾಡಿರೋ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.
ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತೊಗೊಂಡಿನಿ. ಯಾವುದೇ ಬ್ರ್ಯಾಂಡದ್ದು ಇಡ್ಲಿ ರವೆಯನ್ನಾದ್ರೂ ತೊಗೋಬೋದು, ಅಥವಾ ಕೆಲವೊಬ್ರು ಇಡ್ಲಿ ರವೆನ ಮನೆಯಲ್ಲೇ ರೆಡಿ ಮಾಡ್ಕೋತಾರೆ, ಆ ರವೆಯನ್ನಾದ್ರೂ ತೊಗೊರಿ ನಡೀತದೆ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ರವೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಈಗ ಇದ್ರೊಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಈಗ ನೀರನ್ನು ತೆಗೆದಿದ್ದೀನಿ ರೀ. ಈಗ ಇದಕ್ಕೆ ಈ ರವೆಗೆ ನಾನು ಬಿಸಿ ನೀರನ್ನು, ಅಂದರೆ ಏನು ಕುದಿ ಬಂದಿರ್ತಾವಲ್ಲ ರೀ, ಅಂಥದ್ದೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಆ ರವೆ ಮುಳುಗಷ್ಟು ನೀರನ್ನು ಹಾಕಿದ್ರೆ ಸಾಕ್ರಿ. ಈಗ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ರೀ. ರವೆ ಚೆಂದಾಗಿ ನೆನೆಲಿ ಒಂದು 10 ನಿಮಿಷ. ಒಂದು ಬಟ್ಲಲ್ಲಿ ನಾನು 1/4 ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಈ ಅವಲಕ್ಕಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಅವಲಕ್ಕಿಯನ್ನು ಸ್ವಚ್ಛವಾಗಿ ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿಯಲ್ಲೂ ದೂಸಿರ್ತದೆ. ನೋಡಿ, ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. 1/4 ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ ಕೆಲವರು ಇದನ್ನು. ಈಗ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈ ಅವಲಕ್ಕಿನೂ ಚೆನ್ನಾಗಿ ನೆನಿಬೇಕು ರೀ. ಇದಕ್ಕೂ ಒಂದು 3-4 ಸ್ಪೂನಾಗಷ್ಟೇ ನೀರನ್ನು ಹಾಕಿ ಸೈಡಿಗೆ ಇಡ್ತೀನಿ ರೀ. ನೆನಿಲಿ ರೀ ಇದನ್ನು. ರವೆ ಅವಲಕ್ಕಿ ನೆನೆದು ತುಂಬಾ ಸಾಫ್ಟ್ ಆಗ್ಬೇಕು ರೀ. ಈಗ ಇದು 10 ನಿಮಿಷ ಆಗ್ಯದ್ರಿ. ತುಂಬ ಬಿಸಿ ಕುದಿ ಬರೋಂಥ ನೀರನ್ನೇ ಹಾಕ್ಬೇಕು ರೀ. ರವೆ ಚೆಂದಂಗೆ ನೆಂದಿರ್ತದೆ. ಈಗ ಮೇಲ್ಗಡೆ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಆ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ದೀನಿ. ಇದಕ್ಕೆ 1/4 ಬಟ್ಲಾಗಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಅವಲಕ್ಕಿ, ರವೆ, ಹಿಟ್ಟು, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಮಿಕ್ಸ್ ಆಗಿದ್ರೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಬೇಕು ರೀ. ತುಂಬ ತೆಳು ಮಾಡ್ಕೋಬಾರ್ದು ಇದನ್ನು, ಹಿಟ್ಟನ್ನು ಒಮ್ಮೆಲೆ ನೀರನ್ನು ಜಾಸ್ತಿ ಹಾಕ್ಬಿಟ್ಟು. ನೋಡಿ, ಸ್ವಲ್ಪ ಒಂದು 3-4 ಸ್ಪೂನಾಗಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೇನೆ ರೀ. ನೋಡಿ, ಹಿಟ್ಟು ರುಬ್ಬಿ ರೆಡಿ ಆಗ್ಯದ್ರಿ. ಈಗ ಅದೇ ರವೆ ನೆನೆ ಹಾಕಿದಲ್ರಿ, ಅದೇ ಪಾತ್ರೆಗೆ ಹಾಕೋತೀನಿ. ನಿಮಗೆ ಒಂದೇ ಹಿಟ್ಟಿನಲ್ಲಿ ನಾನು 2 ಥರ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿನ ನೀವು ಆ ರೀತಿನೂ ಮಾಡ್ಕೋಬೋದು. ನೋಡಿ, ಈಗ ಇದನ್ನು ಈ ಪಾತ್ರೆಗೆ ನಾನು ಏನು ಹೇಳ್ತಾ ಇದ್ದೀನಿ, ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ರೀ. ಒಮ್ಮೆಲೆ ಭಾಳಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೋಬೇಡ್ರಿ. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹೇಳಿ. ನೋಡಿ, ಇದೇ ರೀತಿಯೇ ಇರಬೇಕು ರೀ ಇದು ಹಿಟ್ಟು. ನೋಡಿ, ಇದಕ್ಕೆ ಒಂದು ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿ ಇದ್ದರೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ನೀವು ಏನು ಮಾಡ್ಬೋದು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಒಂದು ಚಿಟಿಕೆ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತದೆ ಅಂದರೆ ನಿಮ್ಮೊಂದು ಅರ್ಧ ಸ್ಪೂನಾಗಷ್ಟು ಏನೋ ಅದನ್ನು ಹಾಕೋಬೋದು. ಒಂದು ಸ್ವಲ್ಪ ಜೀರಿಗೆ ಪುಡಿ 1/4 ಟೀ ಸ್ಪೂನಾಗಷ್ಟು. ಇಲ್ಲ ಅಂದ್ರೆ ನೀವು ಇಲ್ಲಿ ಶುಂಠಿ ಆದರೂ ತುರಿದ್ಬಿಟ್ಟು ಹಾಕ್ಬೋದು. ಫ್ರೆಶ್ ಕಾಯಿ ತುರಿದ್ರೆ ಅದನ್ನೂ ಹಾಕ್ಬೋದು ರೀ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ನಾನು ಇಷ್ಟನ್ನೇ ಹಾಕಿ ತೋರಿಸಿದ್ದೀನಿ. ಇಲ್ಲ ಮಕ್ಳಿಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಕ್ಯಾರೆಟ್ ಅದನ್ನು ತುರಿದ್ಬಿಟ್ಟು ಹಾಕ್ರಿ, ನಡೀತದೆ. ನೋಡಿ, ಇದನ್ನು ನೀಟಾಗಿ ಒಂದು 2 ನಿಮಿಷ ಒಂದೇ ಡೈರೆಕ್ಷನ್ದಾಗ ತಿರುಗಿಬಿಟ್ಟು ಮಿಕ್ಸ್ ಮಾಡಿರಿ. ಅವಾಗ ಏನಾಗ್ತದೆ, ಹಿಟ್ಟು ಫಳ್ಳಾಗ್ತದೆ ರೀ, ಫ್ಲಫಿ ಆಗ್ತದೆ ಅವಾಗ. ನೋಡಿ, ಫಡ್ಡಿನ ಹಂಚನೂ ಕೈಲಿಕ್ಕೆ ಇಟ್ಟಿನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ನಾನು ಫಡ್ಡನ್ನು ಹಾಕಿ ತೋರಿಸ್ತೀನಿ ಮತ್ತು ದೋಸೆನೂ ಹಾಕಿ ತೋರಿಸ್ತೀನಿ. ಎರಡೂ ರೀತಿಯೂ ಮಾಡ್ಕೋಬೋದು ನೀವು. ನೋಡಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನೋಡಿ, ಹಿಟ್ಟು ಹುಳಿ ಬರ್ಸೋದು ಬೇಡ, ಏನೂ ಬೇಡ, ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ. ನೋಡಿ, ಒಂದು ಸೈಡ್ ಬೇದ ಇನ್ನೊಂದು ಸೈಡ್ ತಿರುಗಿಬಿಟ್ಟು ನೋಡಿರಿ, ಫಡ್ಡಿನ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ಮತ್ತು ನೋಡಿರಿ, ನಾನಿಲ್ಲೇ ನಾನ್ ಸ್ಟಿಕ್ ಫಡ್ಡಿನ ಹಂಚನ್ನು ಏನೂ ತೊಗೊಂಡಿಲ್ಲ ನೋಡಿರಿ. ಇಲ್ಲ ಅದ್ರಾಗಷ್ಟೇ ಬರ್ತಾವತ್ತೇನಿಲ್ಲ. ಇದು ನೋಡಿರಿ, ಇದರಲ್ಲೇ ಮಾಡಿ ತೋರಿಸಿದ್ದೇನೆ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಫಡ್. ನೋಡಿರಿ, ಎರಡೂ ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಳೋಣ್ರಿ ಇದನ್ನು. ನೋಡಿ, ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿ, ಆಮೇಲೆ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ, ಇದರೊಳಗೆ ಈರುಳ್ಳಿ ಅದು ಹಾಕಿದ ಅಂತ ಹೇಳಿ ಏನಾಗ್ತದೆ ರೀ, ಅದು ದೋಸೆ ಸ್ವಲ್ಪ ದಪ್ಪಾಗಿಯೇ ಹಾಕಬೇಕಾಗ್ತದೆ. ಮತ್ತು ತುಂಬಾ ಸಾಫ್ಟಾಗಿ ದೋಸೆ ಬರ್ತಾವೆ ರೀ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೇನೆ ರೀ ನಾನು. ನೋಡಿ, ಈ ರೀತಿ ದೋಸೆ ಬಬಲ್ ಥರ ಬಂದ್ರೆ ದೋಸೆ ತುಂಬಾ ಚೆನ್ನಾಗಿ ಬರ್ತಾವೆ. ದೋಸೆಗೆ ಏನು ಮಾಡಿರಿ, ಸ್ವಲ್ಪ ಫಡ್ಡಿನಗಿಂತ ಇನ್ನೊಂದು 3-4 ಸ್ಪೂನಾಗಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಂಡು ಹಾಕಿರಿ ಅದನ್ನು. ನೋಡಿರಿ, ದೋಸೆ ಕಲರ್ನು ತೂತಾಗಿನೂ ಬಂದೈತಿ ಮತ್ತು ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ, ದೋಸೆನೂ 2 ಸೈಡ ಬೇಯಿಸ್ಬಿಟ್ಟು ತೊಗೊಂಡೀನಿ ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದ.
ನೋಡಿ ಪಡ್ಡು ಮತ್ತು ದೋಸೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ರೀ. ನೋಡಿರಿ ಪಡ್ಡಿನ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದದ ರೀ. ಪಡ್ಡು ದೋಸೆ ತುಂಬಾ ಸಾಫ್ಟಾಗಿ ಇಡೀ ದಿನ ಇಟ್ಟರು ದೋಸೆ ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ದಿಢೀರ್ ರೆಸಿಪಿ ರೀ. ತುಂಬ ಭಾಳ ಇಂಗ್ರೀಡಿಯೆಂಟ್ಸು ಏನು ಹಾಕಿಲ್ಲ. ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿದ್ದೀನಿ. ನೋಡಿ ಪಡ್ಡನ್ನು ಮುರಿದು ಬಿಟ್ಟು ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದವು. ಮತ್ತು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವತ್ತನ್ನು ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ. ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ದೋಸೆನೂ ನೋಡಿರಿ ಎಷ್ಟು ಚೆನ್ನಾಗಿ ಇಲ್ಲ ದೋಸೆ ಮಾಡ್ಕೊಂಡು ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರು ನಡೀತದೆ ರೀ. ಇಲ್ಲ ಈ ರೀತಿ ದಪ್ಪ ದೋಸೆಯಲ್ಲಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿಟ್ರು ನಡೀತದೆ ರೀ. ತುಂಬಾ ಟೇಸ್ಟಿಯಾಗಿರುವಂಥ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗ್ಯದ ರೀ. ಈ ಇಡ್ಲಿ ರವೆಯಿಂದ ಮಾಡಿರೋ ಪಡ್ಡು ಮತ್ತು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ